ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಎಂಜಾಯ್ ಇರುತ್ತೆ. ನಾವು ನಮ್ಮ ಹುಡುಗರ ಜೊತೆ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ. ನೀವು ನಿಮ್ಮ ಹುಡುಗರ ಜೊತೆ ಯಾವ ರೀತಿ ಎಂಜಾಯ್ ಮಾಡ್ತೀರಾ ನಮಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಹುಡುಗರ ಜೊತೆ ನಾವು ಸೇರಿಕೊಂಡು ಮಾಡೋ ಎಂಜಾಯ್ ಇದೇ ಥರ ಇರುತ್ತೆ ಯಾವಾಗಲೂ. ಇದು ಸ್ವಲ್ಪ ಕಮ್ಮಿನೇ ಆಯಿತು. ನಾವು ಎಂಜಾಯ್ ಮಾಡಿದಷ್ಟು ನೀವು ಎಂಜಾಯ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಎಂಜಾಯ್ ಮಾಡ್ತೀವಿ ಹುಡುಗರ ಜೊತೆ ಸೇರ್ಕೊಂಡು ನಾವು. ಉದಾಹರಣೆಗೆ ಇದೊಂದು ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಇನ್ನೂ ಇಬ್ಬರು ಮಿಸ್ ಆಗಿದ್ದಾರೆ. ಅವರು ಈ ವಿಡಿಯೋ ನೋಡ್ಕೊಂಡು ಹೊಟ್ಟೆ ಹುರ್ಕೋತಾರೆ ಪಕ್ಕ. ಬಟ್ ನೆಕ್ಸ್ಟ್ ಟೈಮ್ ಅವ್ರನ್ನೂ ಕರ್ಕೊಂಡು ಬರ್ತೀವಿ, ನೋಡೋಣ. ಅವರು ಡ್ಯೂಟಿಲಿ ಬ್ಯುಸಿ ಆಗಿರೋದ್ರಿಂದ ಅವ್ರು ಬರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ನಾವು ಇಷ್ಟು ಜನ ಹುಡುಗರು ಸೇರಿಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಕೊನೆವರೆಗೂ ನೋಡ್ಕೊಳ್ಳಿ. ಸಖತ್ತಾಗಿರುತ್ತೆ ವಿಡಿಯೋ. ಎಂಜಾಯ್ ಮಾಡಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿಕೊಂಡು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ವಿಡಿಯೋ ಅಪ್ಲೋಡ್ ಮಾಡಿದಾಗ ಡೈರೆಕ್ಟ್ ನಿಮಗೆ ಬೆಲ್ ಐಕನ್ ಮೂಲಕ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಂಕಿ ಬಟ್ಟನೆ ಎಲ್ಲ ತಂದಿದ್ದೀರ? ಓ ಎಲ್ಲ ಸಂತೆ ಬಗ್ಗೆ ಆ ಕಡೆ ತಂದಿದ್ದೀರಿ ಇಲ್ವೋ ಹೇಳ್ರ? ತಂದಿದ್ದಿ ಕಣ. ಮತ್ತೆಲ್ಲ ಯಾವ ಥರ ಸುಡೋದು ಅದನ್ನ? ಲೈಟ್ರ್ ಇದೆ ಕಣ. ಹುಳಿ ನಿಂಗೆ ಸುಡೋದು? ನಾನು ಅವತ್ತು ಹೇಳಿದ್ದೆ ತಾನೆ, ಯಾವ ಸ್ಟೀಲ್ ಇದು ಬರುತ್ತಲ್ಲ ಅಲ್ಲ ಕಣ, ಇದು ಸಾಯಿರಿ ಅಂತ. ಬೇದ್ರು ಮಾಮೂಲಿ ಲಾಸ್ಟ್ ಟೈಮ್ ಮಾಡಿದ್ವಿ. ಏನು ಹಸಿ ಹಸಿ ತಿನ್ನ ಅವತ್ತು ನೋಡಿಲ್ವ? ನೋಡಿ ಇವತ್ತು ಹೆಂಗ್ ಮಾಡ್ತೀವಿ ನೋಡ್ತೀವಿ. ಇವತ್ತು ಅಲ್ಫಮ್ ಕಣ. ಅವತ್ತು ಮಾಡಿ ಇಟ್ಕೊಳ್ಳ ಮರೆ ಬ್ಯಾಗ್ ಎಲ್ಲ ಮರೆ ಕ್ಯಾಮ್ರಾ ಆನಲ್ಲಿ ಇದೆ ಮರೆ. ನೀವೆಂತ ಬೈತೀವಿ? ಇದನ್ನ ನಾನು ಒಂದು ಕೂಡ ನಾನು ಬೀಪ್ ಸೌಂಡ್ ಕೊಡಲ್ಲ, ಎಲ್ಲದೂ ಹಾಕ್ತೀನಿ ನಾನು. ಅವತ್ತು ಮಾಡಿ ತಂದೂರಿ ಕಣ ಅಲ್ಫಮ್. ಇವತ್ತು ಎಲ್ಲೋ ಹೋದ್ರೆ ಅದು ಇದು ಬಟ್ಟೆ ತಕ್ಕಲ್ಲ. ಒಂದು ನಮ್ಮ ಪಂಚಿನದಾದ ಪಂಡ ಹಾಯ್, ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? BM in ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ನಮ್ಮೂರೊಳಗಡೆ ಬೈಕೆರೆ ಅಂಥೇಳಿ. ನಮ್ಮೂರೊಳಗಡೆ ಒಂದು ಲೈಟಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಹೊರಟಿದ್ದೀವಿ. ಲೈಟಾಗಿ ಪಾರ್ಟಿ ಅಂತೇಳಿದರೆ ಡ್ರಿಂಕ್ಸ್ ಪಾರ್ಟಿ ಅಲ್ಲ, ಫುಡ್ ಪಾರ್ಟಿ. ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವಾಗಲೇ ನಿಮಗೆ ಥಂಬ್ನೇಲಲ್ಲಿ ಗೊತ್ತಾಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ತಿದ್ದಾರೆ ಆಲ್ರೆಡಿ. ನಾವು ಹಿಂದೆಂದು ಹೋಗ್ತಿದ್ದೀವಿ. ಇದು ನೋಡಿ, ಫುಲ್ಲು ಹಳ್ಳದಿಂದ ನೀರು ಬರ್ತಿರೋದು. ಮಳೆ ಟೈಮಲ್ಲಿ ಫುಲ್ಲು ನೀರಿರುತ್ತೆ. ಇಲ್ಲಾಂತ ಹೇಳಿದ್ರೆ ಸೀದಾ ನಾವು ಅಲ್ಲೇನು ನಮ್ಮದು ಡೆಸ್ಟಿನೇಷನ್ ಜಾಗ ಇದೆ, ಅಲ್ಲಿಗೆಲ್ಲ ಬೈಕಲ್ಲೇ ಹೋಗ್ಬಿಡ್ತಿದ್ವಿ. ಇವಾಗೆಲ್ಲ ಇಲ್ಲಿ ನೀರು ಇರೋದ್ರಿಂದ ಮುಂದೆ ಕೆಸರಿದೆ, ಅಲ್ಲೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೈಕ್ನೊಂದು ಕಡೆ ನಿಲ್ಲಿಸಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಫುಲ್ಲು ನೀರು. ನಾವು ಮೊನ್ನೆ ಒಂದು ಸರಿ ಬಂದಿದ್ವಿ. ಅಣಬೆ ಗೊತ್ತಲ್ವಾ? ಅಣಬೆ ಇದೆಯಾ ಏನು ಅಂತ ಹೇಳ್ಕೊಂಡು ನೋಡ್ಕೊಂಡು ಹೋಗೋಕ್ಕೆ ಅವಾಗೆಲ್ಲ ಬಂದಿದ್ವಿ. ಅಣಬೆ ಎಲ್ಲ ತಗೊಂಡು ಹೋಗಿದ್ವಿ. ಅಣಬೆ ನೋಡಿ, ಗದ್ದೆ ಹೇಗಿದೆ ನೋಡಿ, ಇನ್ನು ಗದ್ದೆ. ನಮ್ಮ ಹುಡುಗರು ಮುಂದೆ ಇದ್ದಾರೆ. ಒಟ್ಟಿಗೆ 2 ಫಿಶಿಂಗ್ ಸ್ಟಿಕ್ ಇಟ್ಕೊಂಡಿದ್ದೀವಿ. ಸುಮ್ಮನೆ ಜಾಲಿಗೆ ಹುಡುಗರು ಇದ್ದಾರೆ ಫಿಶಿಂಗ್ ಮಾಡೋರು. ಅದಕ್ಕೇನು ಏನು ತಗೊಂಡು ಬಂದಿಲ್ಲ, ಫುಡ್ ಏನು. ಹಾಂ, ಏನು ಫೈರು ಬೆಂಕಿ ಇದರಲ್ಲಿ ಮಾಡೋದು. ಫೈರು ಬೆಂಕಿಲಿ ಮಾಡೋದು ಅಂತ ಹೇಳ್ತೀನಿ. ಫೈರು ಇದು ತಂದಿದ್ದೀನಿ, ಲೈಟ್ ತಂದಿದ್ದೀನಿ. ಆದಮೇಲೆ ಅಲ್ಲಿ ಸೌದೆ ಇದೆಯಲ್ಲ, ಇದ್ರ ಸೌದೆನೂ ಸಿಗುತ್ತೆ ಬೇಕಾದಷ್ಟು. ಅದೆಲ್ಲ ಕಣ್ರಿ, ಗಾಡಿ ಬಾಡಿಗೆ ಹಾಕ್ಸ್ಕೋಬೇಕು ನಾಳೆ.
ಆಫ್ ರೋಡಿಂಗ್ ಮಾಡ್ತಾರೆ ಏನು ಬಾವ ಏಡಿ ಹುಡುಕ್ತಿದ್ಯಾ? ಸಿಕ್ಕಿದ್ರೆ ಅದು ಸಿಗ್ಲಿ ಅಂತ. ಇಲ್ಲಿ ಚಪ್ಪಲಿ ಕೈಯಲ್ಲಿ ಇಟ್ಕೊಳ್ರು. ಯಾನ್ ಬರ್ಪದಿಂದ ಪಿರಾಡು ಈ ಕಾರ್ ಬೆಂತು ಸಿಗಲಿದಿಪ್ಪ. ಫಸ್ಟಿನ ಗಾಡಿ ಓಡ್ಸಕ್ಕೆ ಎರಡನೇ ಗಾಡಿ ಓಡ್ಸಕ್ಕೆ ವ್ಯತ್ಯಾಸ ಇದೆ. ಪ್ಲ್ಯಾನ್ ಮಾಡಿದ್ದು ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಈಗ ನಾವು ಒಟ್ಟು 3, 4, 5, 6, 7 ಜನ ಆಗಿದ್ದೀವಿ. ಇವಾಗ 3 ಗಾಡೀಲಿ ಬಂದಿದ್ದೀವಿ. ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು 7 ಜನ ಆಗಿದ್ದೀವಿ. ಇವಾಗ ಹುಡುಗರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಕೆಸರು, ಮಳೆಗಾಲಲ್ವ, ಗದ್ದೆ ಫುಲ್ಲು ಕೆಸರಾಗಿದೆ. ನಾವು ಇವಾಗ ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನಾವು ಆಲ್ರೆಡಿ ಇದು ಫಸ್ಟ್ ಟೈಮ್ ಏನೂ ಅಲ್ಲ, ಇದು ಸೆಕೆಂಡ್ ಟೈಮ್ ನಾವು ಆ ಪ್ಲೇಸಿಗೆ ಹೋಗಿ ನಾವು ಫುಡ್ ಸೇಮ್ ಅಲ್ಲಿ ಹೋಗಿ ನಾವು ಮಾಡಿದ್ದು ತಂದೂರಿ ಬೇಯಿಸಿದ್ದು ಚಿಕನ್. ಇವತ್ತು ನಾವು ಏನು ಇಟ್ಕೊಂಡಿದ್ದೀವಿ ನೋಡಿ ಗೊತ್ತಾಗುತ್ತೆ. ಒಳ್ಳೆ ಒಂದು ಅಡ್ವೆಂಚರ್ ಫುಡ್ ಬ್ಲಾಗ್ ಇದು ಫ್ರೆಂಡ್ಸ್. ಅಣಬೆ ಇದೆ ನೋಡಿ, ಅಣಬೆ ಸಿಕ್ಕಿದೆ ಹುಡುಗರಿಗೆ. ಯಾರಪ್ಪ ಇದು? ಕಟ್ಟಾಡು ಆ ಮಕ್ಕಳು ಸನಿಬಾಯಿ ಪಾಡಿಯರು ಮಲ್ಲೆಜ್ಜಿ ಹೆಂಗೆ ಹೋಗೋಣ, ಬರ್ಬೇಕಾದ್ರೆ ನೋಡೋಣ. ಎಲ್ಲಿ ಹೋಗೋದಾರಿಲ್ಲ. ಅಣಬೆ ಹಿಡ್ಕೊಂಡು ಹೋಗ್ತಿದ್ದಾರೆ ಹುಡುಗರು. ತಿಂದ ನೋಡಿ, ಇಲ್ಲೊಂದು ಅಣಬೆ ಸಿಕ್ತು ಇವರಿಗೆ. ಬಾವಿಗೊಂದು ಅಣಬೆ ಸಿಕ್ತು. ಇದು ದೊಡ್ಡ ಸೈಜ್ ಬಾವ. ಹಾಂ ಇಬ್ರು ಹಾಕ್ಬೇಕು. ಇಬ್ರು ಹಾಕ್ತಿದ್ದಾರೆ ಒಳಗಡೆ. ಕತ್ತಿನ ಬಾವ, ಕತ್ತಿಕನ ಬಾವ, ಎಲ್ಲ ಡಬಲ್ ಮೀನಿಂಗ್ ಅನ್ಕೋಬಾರ್ದು. ಇಬ್ರು ಒಳಗೆ ಹಾಕ್ಬಿಟ್ಟು ಇದು ಗುಡ್ಡರಾಮ್ ಕಣ. ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಒತ್ತುದ ಅಳಬೆ ಅಂತಾರೆ ಕನ್ನಡದಲ್ಲಿ. ಅದು ಬೇಡದೆ ಚಿಕ್ಕ ಚಿಕ್ಕದು, ಇಷ್ಟೊಂದು ಬಿಡಕ್ಕೆ ಅದೇನು ಇದಲ್ಲ, ಬಾಂಬಲ್ಲ. ಕಾಡು ಮಾಂಸ ಒಬ್ಬನೇ ಹೊರತು. ಅದು ಆಮೇಲೆ ಹುಡ್ಕೊಂಡ್ ಬಾರ, ಮೊನ್ನೆ ಸುಮಾರು ಸಿಕ್ಕಿದೆ. ಎಟ್ಟ ಮೇಲೆ ಹುಡ್ಕೊಂಡ್ ಬಾ, ನೀನು ತಿಳಿಸ್ತೀನಿ ಬಾ. ಹಂಗಾಗಲ್ಲ ಬಾ, ಹಂಗ ಹಳ್ಳೆ ಇದೆ ಕಣ, ಬಾರ. ನೋಡಿ ಇದು ನಮ್ದು ಹಳೆಯ ಅಡ್ಡ. ಫಸ್ಟು ನಮ್ಮ ಸ್ಪೆಂಡರ್ ಬೈಕಲ್ಲಿಂದ ನಾನು ಮತ್ತು ಕ್ಯಾಮ್ರಾಮ್ಯಾನ್ ಗಡ್ಡಪ್ಪ ಅವ್ರು ಹುಡುಕಿರೋ ಪ್ಲೇಸ್ ಇದು. ಇದೆಲ್ಲ ಬಂದು ಜಾಲಿ ಮಾಡಿರೋ ಪ್ಲೇಸ್ ಇದು. ಅಂದರೆ ಇದಲ್ಲ, ಮುಂದೆ ನಂದು ಪ್ಲೇಸ್ ತೋರಿಸ್ತೀವಿ ನೋಡಿ, ನಮ್ಮದು ಫೈನಲ್ ಡೆಸ್ಟಿನೇಷನ್ ಜಾಗ ಹೇಗಿದೆ ಅಂತೇಳಿ. ಮೊನ್ನೆ ಇಲ್ಲಿ ಬಂದು ಏನು 1-2 ದಿನ ಆಯ್ತು ಕಾಣಿಸುತ್ತೆ. ಸಂಜೆ ಹೊತ್ತಲ್ಲಿ ಬಂದು ಅಣಬೆ ಎಲ್ಲ ಕುಯ್ಕೊಂಡು ಹೋಗಿದ್ವಿ. ಅದೇ ಇವತ್ತು ಹುಡ್ಕೊಂಡು ಹೋಗ್ತಿರೋದು ಅಣಬೆ ನೋಡಿ. ಇಲ್ಲಿ ಹಿಂದೆ ಒಬ್ಬ ಕಾಡು ಮಾಂಸ ಅಣಬೆ ಹೊಡ್ಕೊಂಡು ಆಚೆ ಹೋಗ್ಬಿಟ್ಟು ಇವಾಗ ಬರ್ತಿದ್ದಾನೆ ಈ ಕಡೆ. ಫೈನಲಿ ಫ್ರೆಂಡ್ಸ್, ನಮ್ಮ ಡೆಸ್ಟಿನೇಷನ್ಗೆ ನಾವು ಬಂದ್ವಿ. ಇವಾಗ ತೋರಿಸ್ತೇನೆ ನೋಡಿ ನಮ್ಮ ಡೆಸ್ಟಿನೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಕಾಡು. ನಮ್ಮ ಹುಡುಗರು ಆಲ್ರೆಡಿ ಹೋಗಿದ್ದಾರೆ ಒಳಗಡೆ. ತೋರಿಸ್ತೇನೆ ನೋಡಿ. ಇದು ನೋಡಿ, ಇದು ಹೇಮಾವತಿ ನದಿ, ನಮ್ಮ ಸಕಲೇಶ್ಪುರ ಹೇಮಾವತಿ ನದಿ ಇದು. ಹೇಮಾವತಿ ನದಿ. ನಾವು ಇಲ್ಲಿಗೆ ಈಜಾಡಕ್ಕೆ ಬರ್ತಿದ್ವಿ ಇದೇ ನದಿಗೆ ಇವಾಗ ಕಮ್ಮಿ ಆಗಿದೆ. ಅವಾಗೆಲ್ಲ ಈಜಾಡಕ್ಕೆ ಇಲ್ಲಿಗೆ ಬರ್ತಿದ್ವಿ ಫ್ರೀ ಇದ್ದಾಗ, ರಜೆ ಇದ್ದಾಗ. ಇವಾಗ ನೋಡಿ ನಮ್ಮ ಹುಡುಗರು ಎಲ್ಲಿದ್ದಾರೆ ಅಂತ ತೋರಿಸ್ತೇನೆ. ಹಾಂ, ಅಳಬೇನಾ? ಓಹ್, ಲಾಸ್ಟ್ ಟೈಮ್ ನಾವು ಇಲ್ಲೇ ಪಾರ್ಟಿ ಮಾಡಿದ್ವಿ ಇದೇ ಪ್ಲೇಸಲ್ಲಿ.
ಜೋರಾಗಿ ಮಳೆ ಬಂದರೆ ಕೆಳಗಡೆ ನೀರು ಇಳಿತಿರ್ಲಿಲ್ಲ. ಓಹ್ ಅಣಬೆ ನಾಟಕದೆಲ್ಲ ತುಂಬ ಇದೆ. ತೆಗೆದು ಅವನ ಕೈಗೆ ತೋರ್ಸು. ನಮ್ಮ ಗಾಂಧಿ ಅನ್ಬ ಕೋರಿ ಮಾಸ ಏಪಲ್ ತಿನ್ನೋಲಿ ತಿಕ್ಕುನ ಲಾಂಬು ಏಪಲ್ ಬಿಡ್ರ ಬಲ್ಲಿ ದೊಡ್ಡ ಸೈಜ್ ಎರಡು ನಾಳೆನೂ ಬೇಕು ತಿಂದು ಹೋಗ್ತೀನಿ. ಅಲ್ಲೂ ಇದೆಯೇನು ಬವ್ವ? ಚಿಕ್ಕ ಚಿಕ್ಕದಾಂಡು ನೋಡಿ. ಇದೇ ಟೇಸ್ಟ್ ಕಣ ಕಳ್ಳಾಡ್ಬೆ ಕಣ ಸ್ವಂತ ಅಳ್ಬೆ ಕಳ್ಳು ಕಳ್ಳು ಕೊಳ್ಳು ಅಡ್ಬೆ ಏನಂತಾರೆ ಇಲ್ಲಿದೆ ನೋಡಿ ತೋರಿಸಿದ್ದು. ಇದನ್ನು ಕಣ ಬವ್ವ ಎಲ್ಲಿ ಈ ಕಡೆ ಬರೋ ಕಾಣುತ್ತೆ. ದರ್ಗಾ ಅಡ್ಬೆ. ಹಾಂ ದರ್ಗಾ ಅಂದ್ರೆ ಆ ಥರ ಒರಿಜಿನಲ್ ದರ್ಗಾ ಅಲ್ಲ, ಇದು ಕಾಡು ಅಡ್ಬೆ. ಬಂದಿರೋದು ನಾವು ತಂದೂರಿ ಮಾಡಕ್ಕಂತ. ಅದು ನ್ಯಾಚುರಲ್ ಫುಡ್ ಯಾವತ್ತೂ ಬಿರಬಾರ್ದು. ಇವಾಗ ತಂದ್ರೆ ನಾಳೆ ಮಧ್ಯದಲ್ಲಿ ಒಂದೆರಡು ಅಳ್ಬೇನ್ ಏನಾದ್ರು ಮಾಡೋಣ, ನೋಡೋಣ ಏನಾಗುತ್ತಾ ಆಗಲಿ. ಎಣ್ಣೆ ಪತ್ತೊಂದಿಲ್ಲ. ಕಾಡೊಳಗೆ ಎಂತ ಮಾಡ್ತಿದ್ಯಾ ಬಾವ? ಕಾಡೊಳಗೆ ಯಾರೋ ಬರ್ತೀನಂತ ಇದನ್ನೆಲ್ಲ ಹಾಕ್ತೀನಿ ನಾನು ವಿಡಿಯೋ. ಮತ್ತೆ ಇನ್ನೆಂತದ ನೀನು ಕೇಳೋ ಥರನೇ ಕೇಳ್ಬೇಕು ಅದನ್ನ. ಓಕೆ, ಅವ್ರು ಅಳ್ಬೆ ಕೇಳಲಿ. ನಾವು ನಮ್ದು ನೆಕ್ಸ್ಟ್ ಫುಡ್ಡುಗೆ ನಾವು ರೆಡಿ ಮಾಡ್ಕೊಳ್ಳೋಣ. ನಮ್ದ್ರಲ್ಲಿ ಒಬ್ರು ಹೀರೋ ಇದ್ದಾರೆ ನೋಡಿ, ಉದ್ದ ಕೂದಲು ಬಿಟ್ಕೊಂಡು ಹೆಂಗಿದ್ದಾರೆ ನೋಡಿ. ಎಲ್ಲ ಈಚೆ ನೋಡಿ ಜಾಯ್ ನೋಡಿ, ನಮ್ಮೂರು ಹುಡುಗಿ, ನಮ್ಮ ಗ್ಯಾಂಗ್ ಹುಡುಗಿ ಇದು. ಈ ಥರ ಎಲ್ಲ ಹೇಳ್ಬಾರ್ದು ಆಯ್ತಾ. ನಮ್ಮ ಗ್ಯಾಂಗ್ ಹುಡುಗಿ ಉದ್ದ ಕೂದಲು ನೋಡಿ, ಸ್ಟೈಲ್. ಮುಲಿಪಡ ಎಲ್ಲಿ ಇಲ್ಲ ಕಣ, ಮುಲ್ಪನೆ ಪಡ್ಗ ಅಲ್ಲಿ ಪಡ್ಗ ಇಲ್ಲೇ ಮಾಡ್ಯಾನ. ಇದು ಸ್ವಲ್ಪ ಕ್ಲೀನ್ ಇದೆ ಪ್ಲೇಸು. ಲಾಸ್ಟ್ ಟೈಮ್ ನಾವು ಅಲ್ಲಿ ಮಾಡಿದ್ವಲ್ಲ, ಆ ಪ್ಲೇಸಲ್ಲಿ ಏನೋ ಮಾಡಿದ್ವಿ. ಸೊ ನೀವು ಅದನ್ನು ರೆಡಿ ಮಾಡಿ, ನಾವು ಸ್ವಲ್ಪ ಇದಕ್ಕೆ ರೆಡಿ ಮಾಡೋ. ಫ್ರೆಂಡ್ಸ್ ಮತ್ತೆ ಸಿಗೋಣ. ಬರ್ನ್ ಮಾಡಿಲ್ಲ, ಬರ್ನ್ ಮಾಡಿದ್ದಾರೆ. ಮತ್ತೇನಿರುತ್ತೆ ಅದರಲ್ಲಿ? ಹೋಗಿ ತೊಳ್ಕೊಬ, ಹೋಗು. ಒಂದು ಕೋಳಿ ತೊಳ್ಕೊ ಬರ್ತೀವಿ ಫ್ರೆಶ್ ಹರಿಯೋ ನೀರಲ್ಲಿ. ನನಗೂ ಬೆಲೆ ಇಲ್ಲ, ಅವ್ನ ಮೊಬೈಲ್ಗೂ ಬೆಲೆ ಇಲ್ಲ. ಇದಣ್ಣ ಜಾಸ್ತಿ ಬರುತ್ತೆ. ನಾವು ಚೆನ್ನಾಗಿ ಮಾರ್ಕ್ ಮಾಡ್ಕೋಬೇಕು, ಇಲ್ಲಾಂದರೆ ಮಸಾಲೆ ಹೇಳ್ಕೊಡಲ್ಲ, ಚಪ್ಪೆ ಚಪ್ಪೆ ಆಗುತ್ತೆ. ಈ ಕಡೆಯಿಂದ ನೀವು ಇಡಬೇಕು. ನೀನು ಒಂದೇ ಸೈಡ್ ಮಾಡಿದ್ರೆ ಯಾಕಡೆ ಹಿಂಗಿರ್ಲಿ ಕಣ, ಹಿಂಗೆ ದೋಣಿ ಥರ. ಫ್ರೆಂಡ್ಸ್, ಇವಾಗ ಚಿಕನ್ ಬೇಯಿಸೋಕ್ಕೆ ಕೆಂಡ ಬೇಕಲ್ವಾ? ಸೊ ಸೌದೆ ಎಲ್ಲ ರೆಡಿ ಮಾಡ್ತಿದ್ವಿ. ಈಗ ಬೆಂಕಿ ಹಾಕೋಣ ಅಂತ ಸೌದಿಗೆ ಕೆಂಡ ಮಾಡ್ಕೋಬೇಕು ನಾವು. ಇವಾಗ ಅಲ್ಲಿ ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ,
ಮ್ಯಾರಿನೇಟ್ ಮಾಡೋಕ್ಕೆ ಆಲ್ರೆಡಿ ಮಸಾಲೆ ಬೆರೆಸಿರೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ. ನಾವಿಲ್ಲಿ ಬೆಂಕಿಗೆ ರೆಡಿ ಮಾಡ್ತಿದ್ದೀವಿ. ಮಾಸ್ಟರ್ ಶೆಫ್ ನಮ್ಮ ಇವರು ಅವರೇ ಪ್ರಸಾದ್ ಮಂಗಳೂರಲ್ಲಿ ಹೋಟೆಲಲ್ಲಿ ಇದ್ರು, ನಾನ್ ವೆಜ್ ಹೋಟೆಲಲ್ಲಿ. ಫ್ರೆಂಡ್ಸ್ ನೋಡಿ, ಚಿಕನ್ ತಂದೂರಿಗೆ 2 ಕೋಳಿ ತಂದಿದ್ದೀವಿ ನಾವು. ನೋಡಿ, 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ 2 ಚಿಕನ್ ಮಸಾಲ, ಅದಾದಮೇಲೆ 1 ಚಿಲ್ಲಿ, ಆಮೇಲೆ ಮೊಸರು ಪ್ಯಾಕೆಟು. ಅದು ಮೊದಲೇ ಓಪನ್ ಮಾಡಿಬಿಟ್ಟು ಇಲ್ಲಿ ಚೆಲ್ಲೋಗಿದೆ, ಇವನು ಓಪನ್ ಮಾಡಿರೋದು. ಇದಾದಮೇಲೆ ಇದು ಮನೆಯಿಂದ ತಂದಿದ್ದು ಧನಿಯಾ ಪುಡಿ ಇದು ಮತ್ತು ಎಕ್ಸ್ಟ್ರಾ ಚಿಲ್ಲಿ ತಂದಿದ್ದೀವಿ ಮನೆಯಿಂದ ಇದು. ಆಮೇಲೆ 2 ಮನೆಯಿಂದ. ಅದಾದಮೇಲೆ ಮನೆಯಿಂದನೇ ತಂದಿರೋದು ಇದು ಉಪ್ಪು. ಇಷ್ಟು ಐಟಮ್ ಇದೆ. ಇಷ್ಟರಲ್ಲಿ ಒಂದು ಮರ್ತಿದ್ದೇವೆ, ಅರಿಶಿನ ಹುಡಿನ ಮ್ಯಾನೇಜ್ ಆಗುತ್ತೆ. ಫಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇವೆ. ಇದು ಬಂದು ಬ್ಲೂ ಸ್ಟಾರ್ ಕಂಪ್ನಿದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಾದಮೇಲೆ ಅದಕ್ಕೆ ಸ್ವಲ್ಪ ನಂದಿನಿ ಮೊಸರು ಹಾಕೊಳ್ತಿದ್ದೇವೆ, ಇದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಮೊಸರು. ಇದಾದಮೇಲೆ MTR ಅವ್ರದ್ದು ಚಿಲ್ಲಿ. ಖಾರ ಸ್ವಲ್ಪ ಜಾಸ್ತಿ. ಅದಾದಮೇಲೆ ಧನಿಯಾ ಪುಡಿ, ಇದು ಮನೆಯಿಂದಾನೆ ಧನಿಯಾ ಪುಡಿ. ಫೋನ್ ತಗೊಂಡ್ರಲ್ಲ ಮನೋಡಿ ಎಲ್ಲಿ ಇದಕ್ಕೊಂದು ಫೋನ್ ತಂದ್ರೆ ಇದಾದಮೇಲೆ 1 ಹಾಕೋಣಲ್ಲ, 2 ಹಾಕೋದ. 2 ಚಿಕನ್ ಮಸಾಲ, ಈಸ್ಟರ್ನ್ ಕಂಪ್ನಿ. ಇದಕ್ಕೆ ಇವಾಗ ರುಚಿಗೆ ಸ್ವಲ್ಪ ಉಪ್ಪು, ಇದು ಮನೆಯಿಂದಾನೆ ತಂದಿರೋದು. ಸಾಕ ವಿನಿಗರ್ ಕೊಡಿ. ಇದು ಲಾಸ್ಟಿಗೆ ಹಾಕೊಳ್ಳೋಣ. ವಿನಿಗರ್ ಡಬ್ಬೆ ಇದೇನಾ? ಇದೊಂದು ವೈಟ್ ವಿನಿಗರು ಮನೆಯಲ್ಲಿತ್ತು, ಮನೆಯಿಂದನೇ ತಂದಿರೋದು ಇದು. ಫುಲ್ ಹಾಕಿ 1 ಮುಚ್ಚಳ, 2 ಮುಚ್ಚಳ. ಅದ್ರಲ್ಲಿ ಲೈಟ್ರಲ್ಲಿ ಕಚ್ಚಕ್ಕಾಗಲ್ಲ, 3 ಮುಚ್ಚಳ ಹಾಕಿದ್ದೇವೆ ವೈಟ್ ವಿನಿಗರ್. ನಾವು ಇದಕ್ಕೆ ಫ್ರೆಂಡ್ಸ್ ಮೊಟ್ಟೆ ಆ್ಯಡ್ ಮಾಡ್ತಿಲ್ಲ, ಮೊಟ್ಟೆ ಆ್ಯಡ್ ಮಾಡ್ದಲೇ ಇದನ್ನು ಮಾಡ್ತಿದ್ದೇವೆ. ಮೊಟ್ಟೆ ಬೇಡ ಅನ್ನಿಸ್ತು, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದು. ಇಷ್ಟರಲ್ಲೇ ಸ್ವಲ್ಪ ನಾಟಿಯಾಗಿರಲಿ ಅಂತೇಳಿ ಮೊಟ್ಟೆ ಕ್ಯಾನ್ಸಲ್ ಮಾಡಿದ್ದೇವೆ. ಸೊ ಇವಾಗ ನಮ್ಮ ಪುಟ್ಟ ಅದನ್ನು ಇವಾಗ ಮಿಕ್ಸ್ ಹೊಡಿತಾರೆ. ಕೈ ತೊಳೆದಿದೆಯಲ್ಲ ಪುಟ್ಟ? ಇದಕ್ಕೆ ಇನ್ನೂ ಸ್ವಲ್ಪ ಮೊಸರು ಹಾಕೊಳ್ತೀವಿ, ಆ್ಯಡ್ ಮಾಡ್ತಿದ್ದೇವೆ. ತೂಕೊಡ್ತಿದ್ದೀರ ಮರ ಅದೆಲ್ಲ ಪುನಃ ನಲ್ಲ ಕೊರಲೆ ಮರ ಆಯ್ತು ಎಂಡ ಮಾಡಿ ತೂಕೊರ್ಲೆ ಅಲ್ಲ ಅದನ್ನ ಹೋ ಒಂದು ಬರ ಪಾಡಿದೆ ಅಬ್ಬರ ಆಯ್ತು ಬೀದಿಗೆ ಮಾಡು ಗಪ್ಪ ಬ್ಯಾಗಲ್ಲಿದೆ ಸಿಕ್ತು ಕಂಟ್ರಿ ಹುಡುಕ್ಬೇಡಿ ಮುಂದೆ ಇಡಬೇಕಿತ್ತು ಏನಿಲ್ಲ ತಂದೂರಿ ಅವಲೇ ಹತ್ತು ಫಸ್ಟ್ ಎಕ್ಸ್ಟ್ರಾ ಚಿಲ್ಲಿ ಆ್ಯಡ್ ಮಾಡ್ತಿದ್ದೇವೆ, ಸ್ವಲ್ಪ ಖಾರ ಕಮ್ಮಿ ಇದೆ ಅದಕ್ಕೆ. ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ತಿದ್ದೇವೆ. ಮೊಸರಕ್ಕೆ
ಮೊಸರು ಫುಲ್ 1/4 ಲೀಟ್ರ್ ಮೊಸರು ಪೂರ್ತಿ ಖಾಲಿ ಆಯ್ತು ಇದಕ್ಕೆ. ಫ್ರೆಂಡ್ಸ್ ಫೈನಲಿ ಕಲಸಾಯಿತು. ಒಂದು ಸರಿ ಟ್ರೈ ಮಾಡಿ, ಇದೇ ಥರ ನಾವು ಮಾಡ್ತಿರೋದಲ್ಲ ಸಖತ್ತಾಗಿದೆ. ಇವಾಗ ಚಿಕನ್ನಿಗೆ ಸ್ವಲ್ಪ ಕಲಸಿಟ್ಟು ಮ್ಯಾರಿನೇಟ್ಗೆ ಬಿಡೋಣ ಒಂದು 1/4 ಗಂಟೆ. ಎಷ್ಟೊತ್ತಿಗೆ ಬೆಂಕಿ ಎಲ್ಲ ರೆಡಿ ಆಗುತ್ತೆ. ಒಂದು 1/4 ಗಂಟೆ ಚೆನ್ನಾಗಿ ಎಳ್ಕೊಳ್ಳಿ ಮಸಾಲೆ ಚಿಕನ್ನು, ಖಾರ ಎಲ್ಲ. ಫ್ರೆಂಡ್ಸ್ ಫೈನಲಿ ಮ್ಯಾರಿನೇಟಿಗೆ ಇಟ್ಟಿದ್ದೀವಿ ಎಲ್ಲ ಫುಲ್ ನೋಡಿ ಕ್ಲೀನಾಗಿ ಕಲಸಿ ಆಯಿತು. ಇನ್ನು ಮ್ಯಾರಿನೇಟಿಗೆ ಇಡೋಣ ಸ್ವಲ್ಪ. ಫ್ರೆಂಡ್ಸ್ ಫೈನಲಿ ಚಿಕನ್ ಮ್ಯಾರಿನೇಟ್ ಆಗಿದೆ. ನಾವು ಸುತ್ತ ಅದಕ್ಕೆ ಬಾಳೆ ಎಲೆನ ಸುತ್ತಬಿಟ್ಟು ಮಣ್ಣು ಹುತ್ತದ ಮಣ್ಣು ಇದೆಯಲ್ವಾ ಅದನ್ನು ಕ್ಲೀನಾಗಿ ಅದಕ್ಕೆ ಒಂದು ಲೇಯರ್ ಹಾಕ್ಬಿಟ್ಟು ಇವಾಗ ಕೆಂಡ ಆಗಿದೆ ನೋಡಿ, ಬೆಂಕಿ ಬೇರೆ ಉರಿತಿದೆ, ಅಲ್ಲಿಗೆ ಮಧ್ಯದಲ್ಲಿ ಇಡೋಣ ಅಂತ ಇಡ್ತಿದ್ದೇವೆ. ಕೋಲ್ ಮೇಲೆ ಇಡಬಾರ್ದು, ಡೈರೆಕ್ಟ್ ಬೂದಿ ಮೇಲೆ ಇಡಬೇಕು. ಬಾರ್ಲೆ ಕಡೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ. ಪುಣ್ಯಕ್ಕೆ ನಾವು ಛತ್ರಿ ತಂದಿದ್ದೀವಿ, ಅದರಿಂದ ಬಚಾವು. ಎಲ್ಲ ಮಳೆಯಲ್ಲಿ ನಿಂತಿದ್ದೀವಿ, ಮಳೆ ಬರ್ತಾ ಇದೆ ಛತ್ರಿಯಿಂದ. ಇದು ನೋಡಿ ಕೆಳಗೆ ಬೇಯ್ತಾ ಇದೆ, ಕೆಳಗೆ ಒಂದು, ಅದಾದಮೇಲೆ ಕೆಳಗಡೆ ಇನ್ನೊಂದು. ಅಷ್ಟು ಮೊದಲು ಯಾವುದು ಬೇಯುತ್ತೆ ನೋಡೋಣ, ಚೆನ್ನಾಗಿ ಬೇಯಬೇಕು. ಫ್ರೆಂಡ್ಸ್ ಫೈನಲ್ ಏನೇನೋ ಆಗ್ತಿದೆ. ಎಂತ ಏನು ಇದನ್ನ ನಾಚಿಗೆ ಎಡ್ಸಕ್ಕೆ ಜಾಕ್ ಕೊಡ್ತೆ, ಜಾಕ್ ನಾನು ನಿಂತೀನಿ ಮಾರೆ ನಿರ್ಬಿಗೆ ತಿರ್ಗೋ ಯಾನ್ ತಿರ್ಗಾರಿ ಜಾಕ್ ಮಾತ್ರ ತಿರ್ಗೋ ಮಂಚಿ ತಿರ್ಬು ஒரு ಇಂಚು ತಿರ್ಗ ಅವನಿಗೆ, ஒரு ಇಂಚು ತಿರ್ಗ ಅಡಿಗೆ ಬರ್ತಾರೆ. ಅದು ಮತ್ತೆ ಆ ಕಡೆ ಇನ್ನೊಂದು 4 ಜನ ಕೊಡ್ತಾವ ಚುಚ್ಚಿ ಕೆಳಗಡೆ ಇರುತ್ತದೆ. ಜಾತಿ ಕೂತೋಚು ಬೇಲಿ ಸುಮ್ಮನೆ ದಾಬ ಇಂಚು 1-2 ನಿಮಿಷ ಬಿಡು ಬಿಡು ಕಂಕನೆ ಬಿಡಮ್ಮನಂಕ ಬೆಟರ್ ಐಡಿಯಾ ಇಲ್ಲನ. ಮೇಲೆಲ್ಲ ಹಿಂಗೆ ಸೌದೆ ಉಟ್ಟು ಬಿಡೋಣ, ಎಂತ ಬೇಯುತ್ತೆ ಮೇಲೆ ಸರಿಯಾ ಒಂದೊಂದು ಸರಿ ಬೇಯೊಂದೊಂದಿತ್ತೆ. ಅವು ಎಡ್ಡೆ ಅಪ್ಪನ ಗೊತ್ತು, ಜಗು ಮಾತ್ರ ಎಡ್ಡೆ ಆದಿ ಬಿಡು. ಸುಮ್ಮನಿರ ಯಾನು ಸೂಪ್ ಆಡದನ ಐಕ್ಲ ತಾಗಾಡ ಐಕ್ ತಾಗನ್ ಬಿಡು ಮಾರ. ಅಯ್ಯೋ ಒಂದೆರಡು ದಡ್ಡ ಅವೇ ಆದಿ ಅಂತ ಸಿಕ್ಕಿದ ಚಾನ್ಸ್ ಅದು ಮುಖ 3 ಬಾಕ್ತಿದ್ದಾರೆ. ಗೋಲ್ ನೋಡಕ್ಕಾಗಿಲ್ಲ, ಅದಕ್ಕೆ ಕಣಬೋ ನಿನ್ ಗೋಲ್ ನೋಡಕ ಯಾನೇ ಬುಲ್ ಸೂತ ಪತ್ಕ ಬಾಗ್ಗಡ್ತಿರ್ಗವಲ್ಲ ಕೈದೆ ಬುಲ್. ಜಾಕ್ ಮಲ್ಪೆ ಹಿಂದೊಂದು ಜಾಕ್ ಪಡ ಈ ಬೆಂಡಿನ ಕಂಟ್ರೋಲ್ ನೋಡಿ ಓಪನ್ ಗೋಲ್ ಕೊರ್ಬೇಡ ಈ ಕೊರ್ಮೆ ಜಾಪಾಡು ಬಿಡು. ಬಿಡು ಬಿಡು ಬಿಡಿ ಬಿಡಿ ಕರೆಕ್ಟ್ ಇದೆ. ನಿನ್ ಸೈಡ್ ಹೇಳ್ಕೊ ಸ್ವಲ್ಪ. ಹಿಂಗ ಕೋರಿ ನೀನು ಗುರುವಾರ ಆದಾಗ ಆರಾಮಾದ ತೊಂದು ಬೇಯ್ತು. ಅವ್ರು ಹೆಂಗ್ ಇದ್ ಮಾಡ್ತಾರ ಮನ, ಅದಕ್ಕೇನೋ ಇಕ್ಲು ತರ ಬರುತ್ತಲ್ವಾ ಚುಚ್ಚಕ್ಕೆ, ಅದ್ರಲ್ಲಿ ಅದ್ರಲ್ಲಿ 2 ಕೊಕ್ಕೆ ಇರುತ್ತೆ ಮಾಡ್ಸು ಮನ. ಅದು ಕೆಳಗಡೆ ಮಾಡ್ಸ ಹೆಂಗ್ ತಿರುಗಿಸ್ತಾವ ನೋಡು, ಅದ್ರ ಜೊತೆ ಇವನು ತಿರುಗಿಸ್ತಾವ. ಬೈತಿದೆ ಸಾಕು ಬಿಡ, ಸೌದೆ ಇನ್ನು ಹಾಕ್ಬೇಡ ಬಿಡ. ಅಷ್ಟರಲ್ಲೇ ಕೂತಿರೋದೇ ದೊಡ್ಡ ವಿಷಯ ಆಗಿತ್ತು. ಫ್ರೆಂಡ್ಸ್ ಫೈನಲಿ ಮಣ್ಣೊಳಗಡೆ ಏನು ಬೇಯಿಸೋಕ್ಕಿಟ್ಟಿದ್ವಿ ಅದನ್ನು ಓಪನ್ ಮಾಡ್ತಿದ್ದೀವಿ ಇವಾಗ. ಮಣ್ಣಿನ ಲೇಯರು ಓಪನ್ ಮಾಡಿದ್ವಿ, ಮೇಲ್ಗಡೆ ಎಲ್ಲೇ ಒಂದು ಲೇಯರ್ ಇದೆ.
ಕಣಬ ಉಂಟು. ವಿಡಿಯೋ ಬರ್ಬೇಕಟ್ಟ. ನೀನ್ ತಿರ್ಸು ಹೀಗಿಟ್ಟಿದ್ದನ್ನ ಅದು ಇಲ್ಲಿ ಇದೆ ಎದೆ ಕಟ್ಟಾಗಿತ್ತು ನೋಡಿ. ಈಗ ಫೈನಲಿ ಫ್ರೆಂಡ್ಸ್, ಇವಾಗ ಓಪನ್ ಟೈಮು. ಈ ಕನಕ್ ನಾವೇನು ಉತ್ತದ ಮಣ್ಣು ಹಾಕಿ ಫ್ರೈ ಮಾಡಕ್ ನೋಡಿದ್ವಿ, ಅದನ್ನ ಇನ್ನೊಂದು ಟೈಪ್ ಮಾಡಿದೀವಿ. ಟೇಸ್ಟ್ ಆಗಿ ನೋಡಿ, ಯಾವ ಒಂಥರ ಡಿಫ್ರೆಂಟ್ ಆಗಿದೆ. ಅಲ್ಲೂ ಅಷ್ಟೇ. ಅದಕ್ಕೆ ದೊಂಪ ಎಲ್ಲ ಮಾಡಿ ಚಪ್ರ ಎಲ್ಲ ಮಾಡಿ ಯಾವ ಇತ್ತೆ ಸರಿ ನೋಡಿ, 4 ಕಡೆ ಕಮ್ಮ ಮಾಡಿ ಕೆಳಗೆ ಬೆಕ್ಕಿ ಕೊಟ್ಟು ಈ ಥರ ಮಾಡ್ತಿದ್ದೀವಿ. ಅಂದರೆ ಬೆಂದಿದೆ, ಮಾಂಸ ಬೆಂದಿದೆ, ನ್ಯಾಚುರಲ್ ಬಟ್ ನ್ಯಾಚುರಲ್ ಆಲ್ಫಾಮ್ ಬೆಂದಿದೆ, ಬಟ್ ಅದು ರೋಸ್ಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀವಿ, ರೋಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಅಂದರೆ ಅದು ತೆಗಿಬೇಕಾದ್ರೆ ಮಾಂಸ ಎಲ್ಲ ಬರ್ತಿದೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಈ ಥರ ಅಡ್ಡ ಮಲಗಿಸಿ ಮಾಡ್ತಿದ್ದೀವಿ. ನೋಡುವ, ಇದಾದ್ಮೇಲೆ ಎಷ್ಟು ಚೆನ್ನಾಗಾಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ಇದಾದ್ಮೇಲೆ ಹೇಗಿರುತ್ತೆ ಅಂತ. ಬೆಂಕಿ ಆಚೆ ಹೋಗ್ತಿದ್ದ. ಅದೇ ಪನ್ಬೆ ಪುಗೆ ಒಲ್ಲ ಹಾಕೊಂಡು ಅಲ್ಲಿ ಕಾಟ ಶೂ ಮಾಡ್ದೆ ಬಂದು. ಬೇರೆ ಕೈ ಕೊಡ್ತಿದ್ದೆ ಅಂತ ಹೋಗ್ಬೇಡ ಅಂತ. ಗಾಳಿ ಪಟಾಕಿ ಗಾಳಿ ಗಾಳಿಯೋ ಗಾಳಿಯೋ. ಇನ್ನು ಕೋಳಿತ ಮುಂಜಾನೆ ಏನತ್ತ ಅಂಚ ಸಾಯ್ಬೇಡ ಮಳೆ ಮೊನ್ನೆ ಕೈಯಲ್ಲೆಲ್ಲ ಮಣ್ಣೆ ಅವೇನು ಪತ್ತೊಂದು ಮೂಲ ಪೋಪನ್ ಸಪ್ರೇಟ್ ಅದೆರಡು ಕೋಲ್ ಇಟ್ಟು ಹೇಳ್ತೀನಿ. ಎಂತ ಮಾಡ್ತಿದ್ರ ಬೆನ್ನಿನ ಗಾಡಿ ತೆಗೀರಿ ಬೈತಿ ಡೆಪ್ಲೆಸ್ ತಾವು ತಿನ್ಕೊಂಡು ಇರೋ ಬರೋದನ್ನೆಲ್ಲ ತೆಗೆದು ಚಾರ್ಜ್ ಇಲ್ಲ ಜಿ ಮಾರ್ಬಿಟ್ಟು ನೋಡಿ. ಈಗ ಬೆಂದಿದೆ ನೋಡಿ ಗಾಯ್ಸ್ ನೋಡಿ, ಈಗ ಬೆಂದಿದೆ ಚಪ್ರ ಎಲ್ಲ ಈಗ ಉದುರ ಹೋಗ್ತಾ ಗಾಯ್ಸ್ ಅಂತ. ಇರ ಮರ್ಯ ವಿಡಿಯೋ ಮಾಡ ಮರ್ಯ ವಿಡಿಯೋ ಯಾವ್ದೊಂದಿಲ್ಲ ಮತ್ತೆ ಆಯ್ತದಿಲ್ಲ ಬರೀಟ್ ಕಟ್ ಮಾಡ್ತದೆ. ಇಲ್ಲ ಕಟ್ ಮಾಡಿ ಬಿಡ ಬಿಡ್ರಿ ಹಂಗೆ ಇಲ್ಲಿ ಬಿಡ್ರಿ ಹಂಗೆ ಇಡಿ, ಡೆಕೋರೇಷನ್ ಎಲ್ಲ ಮಾಡಿ. ಇದು ಈರುಳ್ಳಿ ಟೊಮೆಟೊ ಎಲ್ಲ ತಗೊಬಂದು ಹೇಳ್ತೀನಿ. ಆಮೇಲೆ ಟೊಮೆಟೊ ಸಾಸ್ ಮಾಡಿದ್ದಾರೆ, ರೆಡಿಯಾಗಿದೆ. ಇನ್ನು ತಿನ್ನೋದೊಂದು ಬಾಕಿ. ಟೈಮ್ ಇವಾಗ ಎಷ್ಟು ಗಂಟೆ ಆಯಿತು? ಸರಿ ಸುಮಾರು 4 ಗಂಟೆ ಆಯಿತು. ನಾವು ಬಂದಿದ್ದು 1 ಗಂಟೆಗೆ, 4 ಗಂಟೆ ಆಗಿದೆ, ಫಿನಿಶ್ ಆಗಿದೆ. ಇನ್ನು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ನೋಡೋವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಸ್ಮೈಲ್ ಮಾಡ್ತಾ ಇರಿ ಅಂತ. ಓ ಇವ್ರು ಕೈ ಹೋಯ್ತು ಕಣ, ಇದೇ ಪೀಚಿಗೆ ಹಾಕ್ದೇವನು ಎಲ್ಲ ಕಟ್ ಮಾಡಿಬಿಟ್ಟ. ನಾವು ಮಿನಿಮಮ್ ಅಂತ ಹೇಳಿದ್ರು 1 ಗಂಟೆ ಮ್ಯಾರಿನೇಟ್ ಬಿಟ್ಟಿದ್ವಿ. ಬೆಂಕಿ ಆಗೋದು ಸ್ವಲ್ಪ ಲೇಟ್ ಆಗಿತ್ತು. ಒಳಗೆ ಉಪ್ಪು ಖಾರೆಲ್ಲ ಸಕ್ಕತ್ತಾಗಿ ಹೇಳ್ಕೊಂಡಿದೆ. ಚೆನ್ನಾಗಿ ಹೇಗಿದೆಯಾ? ಸಾಲಿಡ್ ಆಗಿದೆ. ನಮ್ಮ ಹುಡುಗ ಕಟ್ ಮಾಡ್ತಿದ್ದಾನೆ. ಅದೇನೇ ಬೇರೆ ಊಟ ಇರಲಿಲ್ಲ. ಹೆಂಗಿದ್ಯವ?
ಕಾಲ ತಿರುಗ್ತೀರಿ ಇಲ್ಲಿ ನನ್ನನ್ನೇ ವಿಡಿಯೋ ಮಾಡ್ತಾ ಇರ್ತೀಯ ವೀರಪ್ಪನ ಕಡೆ ಬಾವು ಎಲ್ಲೋ ಅಂತ ಬೇಯಾದಿತ್ತಂದ ಎಲ್ಲೋ ಮಾತಾಡಲ್ಲ ಬರ್ತೀನಿ ಅದಕ್ಕೆ ಆಯ್ತು ರಡ್ಡಾಡ್ ಕೈಟು ಮತ್ತೊಂದು ಏನಕ್ಕೆ ಫ್ರೆಂಡ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಪಾರ್ಟಿನ ಮನೆಗೆ ಹೊರಟ್ವಿ. ಹಾಗೆ ಹಣಬೆ ನೋಡ್ಕೊಂಡು ಹುಡ್ಕೊಂಡು ಹೊರಟ್ವಿ. ನೋಡಿ ಇಲ್ಲೊಂದು ಹಣಬೆ ಸಿಕ್ಕಿದೆ ತೋರ್ಸಂಡು ನೋಡಿ ಎಷ್ಟು ಸಿಕ್ಕಿದೆ ಅಣಬೆ. ಕ್ಯಾಮ್ರಾದಲ್ಲಿ ಕಮ್ಮಿ ಕಾಣ್ತದೆ, ಸಿಕ್ಕಿದೆ ಸ್ವಲ್ಪ. ಇವರೆಲ್ಲ ಹೋದ್ರ ಅಂತ ಇಲ್ಲೇ ನೋಡಿ ಇಲ್ಲಿ ಲೇಟ್ ಆಗ್ತಿಲ್ಲ ಅಂತ ಅದು ನೋಡೋಕ್ಕೆ ಎಲೆ ಥರನೇ ಇರುತ್ತೆ ಅಣಬೆ, ಬೇಗ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅವ್ರು ಇಲ್ಲೊಂದಿದೆ ಬಾಯ್ ನೋಡಿ, ಇಲ್ಲೊಂದಿದೆ ನೋಡಿ. ನಾನು ಇಲ್ಲಿ ಹತ್ತಿರ ಬಂದೆ, ನನಗೆ ಕಾಣಿಸ್ಲಿಲ್ಲ, ಏನಿಗೆ ಕಾಣಿಸ್ತು. ಫಿಶ್ ಹಂಟಿಂಗ್ ಹೋಗಿ ಅಣಬೆ ಹಂಟಿಂಗ್ ಆಯಿತು. ನೋಡಿ ಇದೇ ಸ್ಟಿಕ್ಕಲ್ಲಿ ಒಂದು ಮೀನು ಹಿಡಿದೆ. ಅದೆಂಥ ಮೀನು ಹೇಳ್ತಾರೆ ಅದಕ್ಕೆ? ಬಾಲೆ. ನಾವು ಬಾಲೆ ಮೀನು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ಮೀನು ಸಿಕ್ತು ಚಿಕ್ಕದು, ಮತ್ತೆ ಗಾಣ ಹಾಕಿದ್ವಿ, ಅಲ್ಲಿ ಸಿಗಲಿಲ್ಲ ಮೀನು. ಸೊ ಫೈನಲಿ ಇವತ್ತು ವೀಕ್ ಆಫ್ ದಿನ ಒಂದು ಟೈಮ್ ಪಾಸ್ ಆಯಿತು. ಮಧ್ಯಾಹ್ನ ಬಂದವರು ಇಷ್ಟೊತ್ತುವರೆಗೂ ಇಲ್ಲೇ ಆಯಿತು. ಇವಾಗ ಟೈಮು 5 ಗಂಟೆ ಆಗ್ತಾ ಬಂತು, ಇನ್ನೇನು ಹೊರಟ್ವಿ ನಾವು. ಮಳೆ ಬೇರೆ ಅನೇಕ ಸ್ಟಾರ್ಟ್ ಆಯಿತು. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.